ಹೆಲೋ ಎವ್ರಿವನ್, ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ನಾನು ಈ ಲಗ್ನ ಶುರು ಮಾಡ್ಕೊಂಡಿದ್ದೀನಿ. ವರ್ಷದ ಮೊದಲನೇ ದಿನವೇ ಅಂದ್ಕೊತಾರೆ ನಾನು ರೆಸೊಲ್ಯೂಷನ್ನ ಮಾಡ್ಕೊಳ್ಬೇಕು, ಅದನ್ನು ಅಚೀವ್ ಮಾಡಬೇಕು ಈ ವರ್ಷ ಅಂತ. ಅದು ನನ್ನ ತಪ್ಪು ಅಂತ ಹೇಳಲ್ಲ, ಬಟ್ ನಾನು ಯಾವುದೇ ರೀತಿಯ ರೆಸೊಲ್ಯೂಷನ್ನ ಇಟ್ಕೊಳಲ್ಲ. ಹಾಗಂತ ನಾನು ಮಾಡ್ತಿರೋದು ಕರೆಕ್ಟು ಅಂತಲೂ ನಾನು ಹೇಳೋಕ್ಕೋಲ್ಲ. ನನಗೆ ಹೇಗೆ ಬೇಕೋ ಹಾಗೆ ಜೀವಿಸ್ಬೇಕು ಮತ್ತು ಖುಷಿಯಾಗಿರಬೇಕು ವರ್ಷ ಪೂರ್ತಿ ಅಂತ ಟ್ರೈ ಮಾಡ್ತೀನಿ. ನನ್ನ ದೃಷ್ಟಿಯಲ್ಲಿ ಅಚೀವ್ಮೆಂಟ್ ಅಂತ ಏನಂದರೆ, ವರ್ಷ ಪೂರ್ತಿ ನೆಮ್ಮದಿಯಾಗಿರಬೇಕು, ಖುಷಿಯಾಗಿರೋಕ್ಕೆ ಟ್ರೈ ಮಾಡಬೇಕು ಅನ್ನೋದೇ ನನ್ನ ಅಚೀವ್ಮೆಂಟು. ನನ್ನ ಪ್ರಕಾರ ನನ್ನ ಲೈಫು ಅನ್ಎಕ್ಸ್ಪೆಕ್ಟೆಡ್ ಅಂತ ನಾನು ಯೋಚನೆ ಮಾಡ್ತೀನಿ. ಎಲ್ಲರೂ ಹಾಗೆ ಯೋಚನೆ ಮಾಡಬೇಕು ಅಂತ ಏನಿಲ್ಲ, ಅವ್ರವ್ರಿಗೆ ಹೆಂಗೆ ಬೇಕೋ ಹಾಗೆ ಯಾವುದ್ರಲ್ಲಿ ಖುಷಿ ಸಿಗುತ್ತೋ ಅದನ್ನು ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಸಾಕಪ್ಪ. ಅದು ಬಿಟ್ಟರೆ ಬೇರೆ ಏನೂ ಬೇಕಾಗಲ್ಲ. ಅಚೀವ್ ಮಾಡ್ತೀನಿ ಅಂತ ಕೆಲವರು ತುಂಬ ಟೆನ್ಷನ್ ಮಾಡಿಕೊಂಡು ಅದೆಲ್ಲ ಮಾಡ್ತಾರೆ. ಅದು ಹೇಗೆ ಅಂತ ನನಗಂತೂ ಗೊತ್ತಿಲ್ಲ. ನಾನು ಅದನ್ನು ಟ್ರೈ ಕೂಡ ಮಾಡಲ್ಲ. ನನಗೆ ಹೆಂಗೆ ಬೇಕೋ ಹಂಗಿರೋದು. ಕೆಲವ್ರು ಈ ಮಾತನ್ನು ಕೇಳಿದಾಗ ಇವಳ ಲೈಫೇ ಫುಲ್ ನೆಗ್ಲಿಜೆನ್ಸಿ ಇರ್ಬೋದೇನೋ ಒಂಥರ, ಅಂದರೆ ಇವಳದು ಬೋರಿಂಗ್ ಲೈಫಾ ಅಂತ. ಖಂಡಿತವಾಗ್ಲೂ ಇಲ್ಲ. ಎವ್ರಿ ಡೇ ನಾನು ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಂಜಾಯ್ ಅಂತಂದರೆ ಖುಷಿಯಾಗಿರಬೇಕು. ಮಾಡೋ ಕೆಲಸದಲ್ಲಿ ತುಂಬ ಖುಷಿ ಕಾಣಬೇಕು. ಚಿಕ್ಕದಾದ್ರೂ ಪರವಾಗಿಲ್ಲ, ದೊಡ್ಡ ಕೆಲಸ ಆದರೂ ಪರವಾಗಿಲ್ಲ, ಅಥವಾ ಮನೇಲಿ ಅಡುಗೆ ಮಾಡೋದಾದರೂ ಪರವಾಗಿಲ್ಲ, ಮಕ್ಳನ್ನ ಕೇರ್ ಮಾಡಿದ್ರೂ ಪರವಾಗಿಲ್ಲ, ಯಾವುದನ್ನೇ ಆಗಲಿ ಖುಷಿಯಾಗಿ ಮಾಡಬೇಕು. ನಾನು ಅದನ್ನೇ ಕೂಡ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿದ್ಮೇಲೆ ಇವ್ಳ ಲೈಫಲ್ಲಿ ಬರೀ ಖುಷಿ ಇದೆಯಾ ಅಂತ ಯೋಚನೆ ಬರ್ತಿರ್ಬೋದು. ಇಲ್ಲ, ನನ್ನ ಲೈಫಲ್ಲಿ ಕೂಡ ತುಂಬ ಇನ್ಸಿಡೆಂಟ್ಸ್ ಆಗುತ್ತೆ, ತುಂಬ ನೋವಾಗುತ್ತೆ. ನನ್ನ ಮರೆತು ಮುಂದೆ ಹೋಗೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಯೂಟ್ಯೂಬಲ್ಲಿ ಒಂದು ಲೆಂತಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ಫಾಲೋ ಮಾಡಿ.